ಚಿನ್ನ ಬೆಳ್ಳಿಯನ್ನ ಖರೀದಿ ಮಾಡ್ಲಿಕ್ಕೆ ಜನಸಾಮಾನ್ಯರಿಗೆ ಸುಲಭ ಆಗುತ್ತಾ ಅಥವಾ ಮುಂದಿನ ಚಿನ್ನ ಮತ್ತು ಬೆಳ್ಳಿಯ ಭವಿಷ್ಯ ಹೇಗಿರ್ಬೋದು ನಿಮ್ಮ ಅಂದಾಜು ಪ್ರಕಾರ? ನಿಮಗೆ ಗೊತ್ತಿದ್ದ ಹಾಗೆ ಹಾಗೂ ಎಲ್ಲರಿಗೂ ಗೊತ್ತಿದ್ದ ಹಾಗೆ ಲಾಸ್ಟ್ ಒಂದೂವರೆ ವರ್ಷ ಚಿನ್ನ ಮತ್ತು ಬೆಳ್ಳಿ ರೇಟ್ ತುಂಬಾ ಜಾಸ್ತಿ ಆಗಿದೆ. ಚಿನ್ನ ಅಂತೂ ಒಂದು 50-60% ಜಾಸ್ತಿ ಆಗಿದೆ ಒಂದೂವರೆ ವರ್ಷ ನೋಡಿದ್ರೆ. ಬೆಳ್ಳಿನೂ ಆಲ್ಮೋಸ್ಟ್ 170% ವರೆಗೂ ಆಲ್ಮೋಸ್ಟ್ ಡಬಲ್ ಕಿಂತ ಜಾಸ್ತಿ ಆಗಿದೆ. ಆಲ್ಮೋಸ್ಟ್ ತ್ರಿಬಲ್ ಹತ್ರ ಆಗಿದೆ ಒಂದೂವರೆ ವರ್ಷ ನೋಡಿದ್ರೆ. ಆದ್ರೆ ಇದು ಹಿಸ್ಟ್ರಿ ನೋಡಿದ್ರೆ ಸುಮಾರು ವರ್ಷದ ಒಂದು 80-100 ಇಯರ್ಸ್ ಹಿಸ್ಟ್ರಿ ನೋಡಿದ್ರೆ ಈ ತರ ಚಿನ್ನ ಮತ್ತು ಬೆಳ್ಳಿ ಸಡನ್ ಆಗಿ ಜಾಸ್ತಿ ಆಗುವಾಗ, ಜಾಸ್ತಿ ಆದ್ಮೇಲೆ ಮತ್ತೆ ಕೆಲವು ವರ್ಷ ಸ್ವಲ್ಪ ಡಲ್ ಆಗಿರುತ್ತೆ, ಒಂದು ಸ್ಟಾಗ್ನೆಂಟ್ ಆಗಿರುತ್ತೆ ಅಂತ ಕರಿತೀವಿ. ಅಂದ್ರೆ ತುಂಬಾ ಜಾಸ್ತಿನೂ ಹೋಗಲ್ಲ, ತುಂಬಾ ಸ್ವಲ್ಪ ಬೀಳೋ ಚಾನ್ಸಸ್ ಜಾಸ್ತಿ ಇರ್ಬೋದು. ಸೊ ನೀವು ನೋಡಿದ್ದು ಪೀರಿಯಡ್ ಹೈ ಇರ್ಬೋದು, ಕಂಟಿನ್ಯೂಸ್ ಆಗಿ ಅಲ್ಲ. ಚಿನ್ನ ಇನ್ನೊಂದು ನಾವು ಯೋಚನೆ ಮಾಡ್ಬೇಕಾದ್ರೆ ಏನಂದ್ರೆ, ನಾವು ಯಾವ್ದಕ್ಕೆ ತಗೊಳ್ತಾ ಇದೀವಿ, ನಮ್ಮ ಫ್ಯಾಮಿಲಿಯಲ್ಲಿ ಜುವೆಲ್ರಿ ಮಾಡ್ಲಿಕ್ಕೆ, ಯಾವ್ದೋ ಫಂಕ್ಷನಿಗೆ ಮದುವೆಗೆ ಜುವೆಲ್ರಿ ಮಾಡ್ತಾ ಇದೀವ, ಅಥವಾ ಇನ್ವೆಸ್ಟ್ಮೆಂಟ್ ರೀತಿಯಲ್ಲಿ ತಗೊಳ್ಳೋದು ಮತ್ತೆ ಸ್ವಲ್ಪ ಜಾಸ್ತಿ ಆದ್ಮೇಲೆ ಸೇಲ್ ಮಾಡ್ತಾ ಇದೀವ ಅಂತ. ಜುವೆಲ್ರಿ ಪರ್ಪಸ್ಗೆ ನಾವು ಓವರ್ ದ ಪೀರಿಯಡ್ ಅದನ್ನ ನಮ್ಮ ಇನ್ವೆಸ್ಟ್ಮೆಂಟ್ ದುಡ್ಡು ಇದ್ದಾಗೆ ಸ್ವಲ್ಪ ಸ್ವಲ್ಪ ಖರೀದಿ ಮಾಡ್ಕೊಂಡು ಹೋಗ್ಬೇಕು. ಅದು ಚೈನ್ ಇರ್ಬೋದು, ರಿಂಗ್ ಇರ್ಬೋದು, ಏನೇ ಇರ್ಬೋದು. ಆದ್ರೆ ಇನ್ವೆಸ್ಟ್ಮೆಂಟ್ ರೀತಿಯಲ್ಲಿ ಹಾಕ್ಬೇಕಂದ್ರೆ ತುಂಬಾ ಯೋಚನೆ ಮಾಡ್ಬೇಕು. ಎಸ್ಪೆಷಲಿ ಇಷ್ಟ ಮೇಲೆ ಹೋದ್ಮೇಲೆ ನೀವು ಆ ಫೀಲ್ಡ್ ಬಗ್ಗೆ ತುಂಬಾ ಗೊತ್ತಿದೆ, ನಾನು ದಿನಾ ನೋಡ್ತಾ ಇರ್ತೀನಿ. ಅಕಸ್ಮಾತ್ ಏನಾದ್ರು ನನಗೆ ಅನಿಸ್ತಾ ಇದ್ರೆ ಬೀಳುತ್ತೆ ಅಂತಿದ್ರೆ ನಾನು ತಗೊಳ್ತೀನಿ ಅಂತಿದ್ರೆ ಅದು ಬೇರೆ. ಆದ್ರೆ ಅದು ಯಾರಿಗೂ ಕರೆಕ್ಟಾಗಿ ಗೊತ್ತಾಗೋದಿಲ್ಲ, ಈಗ ಇಲ್ಲಿಂದ ಬೀಳುತ್ತೆ, ಇಲ್ಲಿಂದ ಮೇಳೋಗುತ್ತೆ ಅಂತ. ಸೊ ನಾವೇನ್ ಹೇಳ್ತೀವಿ ಅಂದ್ರೆ, ನಿಮ್ಮ ಟೋಟಲ್ ಪೋರ್ಟ್ಫೋಲಿಯೋಲಿ, ನಿಮ್ಮ ಟೋಟಲ್ ಸೇವಿಂಗ್ಸ್ ಅಲ್ಲಿ ಒಂದು 10% ನೀವು ಚಿನ್ನ ಇಟ್ಕೋಬಹುದು. 5-10% ಇಟ್ಕೋಬಹುದು. ₹100 ₹5 ₹10. ಸೊ ಅದರಲ್ಲಿ ನೀವು ಏನ್ ಮಾಡ್ಬೇಕು, ಅದನ್ನು ನಾವು ಏನ್ ಹೇಳ್ತೀವಿ ಅಂದ್ರೆ SIP ತರನೇ ಮಾಡಿ. ಅಂದ್ರೆ SIP ಅಂದ್ರೆ ಮಂತ್ಲಿ ನೀವು ಯಾವ ತರ ಮ್ಯೂಚುವಲ್ ಫಂಡ್ ಅಲ್ಲಿ ಹಾಕ್ಬೋದು, ಅದೇ ತರ ಮಂತ್ಲಿ ಚಿನ್ನದಲ್ಲಿ, ಅದು ಗೋಲ್ಡ್ ETF ಅಂತ ಬರುತ್ತೆ, ಗೋಲ್ಡ್ ಫಂಡ್ ಮ್ಯೂಚುವಲ್ ಫಂಡ್ಸ್ ಅಂತ ಬರುತ್ತೆ. ಪ್ರತಿ ತಿಂಗಳು ನಾನು 1,000 ಹಾಕ್ತೀನಿ, 2,000 ಹಾಕ್ತೀನಿ ಅಂತಿದ್ರೆ ಆವಾಗ ಪರವಾಗಿಲ್ಲ. ಹೈಯಲ್ಲೂ ತಗೊಳ್ತೀರಿ, ಲೋ ಅಲ್ಲೂ ತಗೊಳ್ತೀರಿ. ನಾನು ಎಲ್ಲಾನು ಸಡನ್ ಆಗಿ 2 ಲಕ್ಷ 5 ಲಕ್ಷ ಹಾಕ್ತೀನಿ, ಬಂಪರ್ ಪ್ರಾಫಿಟ್ ಬರಬೇಕು ಅಂದ್ರೆ ಅಟ್ಲೀಸ್ಟ್ ಈ ಒಂದು ಸಮಯದಲ್ಲಿ ಸ್ವಲ್ಪ ರಿಸ್ಕಿ ಕಾಣಿಸ್ಬೋದು. ಯಾಕಂದ್ರೆ ಅಕಸ್ಮಾತ್ ಹೆವಿ ಆಗಿ ಬಿದ್ರೆ ನಿಮ್ಮ 2-3 ಲಕ್ಷಕ್ಕೆ ದೊಡ್ಡ ಅಮೌಂಟ್ ಡೇಂಜರ್ ಆಗುತ್ತೆ. ಬೆಳ್ಳಿ ಪರಿಸ್ಥಿತಿ ಹೇಗಿರ್ಬೋದು? ಬೆಳ್ಳಿನೂ ಅದೇ ತರನೇ, ಬೆಳ್ಳಿನೂ ಸೇಮು. ಬೆಳ್ಳಿಗೆ ಅಂತೂ ಏನಂತಾರೆ, ಅದಕ್ಕೆ ಇಂಡಸ್ಟ್ರಿಯಲ್ ಯೂಸಸ್ ಇದೆ. ಯೂಶಲಿ ಜುವೆಲ್ರಿಗಿಂತ ಬೇರೆ ಸುಮಾರು ಸೆಕ್ಟರ್ ಯೂಸ್ ಮಾಡ್ತಾರೆ. ಮ್ಯಾನುಫ್ಯಾಕ್ಚರಿಂಗಿಗೆ, ಆಟೋಮೊಬೈಲ್ಸ್ ಅಲ್ಲಿ, ಎಲ್ಲೋ ಈವನ್ ಇನ್ಕ್ಲೂಡಿಂಗ್ ನಿಮ್ಮ ಸೆಮಿ ಕಂಡಕ್ಟರ್ ಚಿಪ್ಸ್ ಮಾಡ್ಲಿಕ್ಕೆಲ್ಲ ಸಿಲ್ವರ್ ಅಲ್ಲ ಎಲ್ಲೋ ಕಾಂಪೋನೆಂಟ್ಸ್ ಯೂಸ್ ಆಗುತ್ತೆ. ಸೊ ಆ ರೀತಿಯಲ್ಲಿ ನೀವು ನೋಡುವಾಗ ಅಗೇನ್ ನೀವು ಅದನ್ನ ಟ್ರೇಡಿಂಗ್ ಹಾಗೆ ನೋಡ್ಬೇಕಾಗತ್ತೆ. ಟ್ರೇಡಿಂಗ್ ಅಂದ್ರೆ ಬೈ ಮಾಡ್ಬೇಕಾಗತ್ತೆ, ಸೇಲ್ ಮಾಡ್ಬೇಕಾಗತ್ತೆ. ಬೈ ಹೆಂಗೋ ಮಾಡ್ಬೋದು, ಯಾವಾಗ ಸೇಲ್ ಮಾಡಬೇಕು ಅದು ಯಾವಾಗ್ಲೂ ಒಂದು ಕನ್ಫ್ಯೂಷನ್. ಯಾಕಂದ್ರೆ ಈಗ ನೋಡಿ ಇಷ್ಟ ಮೇಲ್ ಹೋಗಿದೆ, ಸುಮಾರು ಜನ ಸೇಲ್ ಮಾಡೋದಿಲ್ಲ. ಅಕಸ್ಮಾತ್ ಇಲ್ಲಿಂದ ಮೇಲ್ ಹೋದ್ರೆ ಪರವಾಗಿಲ್ಲ, ಅಕಸ್ಮಾತ್ ಇಲ್ಲಿಂದ ಬೀಳ್ಲಿಕ್ಕೆ ಸ್ಟಾರ್ಟ್ ಆದ್ರೆ ಚಿನ್ನ, ಆವಾಗ ನಿಮಗೆ ಅನ್ಸುತ್ತೆ ನಾನು ಆವಾಗ್ಲೇ ಸೇಲ್ ಮಾಡ್ಬೇಕಿತ್ತು ಅಂತ. ಸೊ ಅವಾಗ ಅದು ಎಕ್ಸಾಕ್ಟ್ ಆಗಿ ಯಾರಿಗೂ ಹೇಳಲಿಕ್ಕೆ ಆಗುದಿಲ್ಲ, ಇದೇ ರೇಟು ಇದಾದ್ಮೇಲೆ ಮೇಲೆ ಹೋಗಲ್ಲ, ಇದಾದ್ಮೇಲೆ ಕೆಳಗೆ ಹೋಗಲ್ಲ ಅಂತ. ನನ್ನ ಪ್ರಕಾರ ಅದು ಒಂದು ಪೋರ್ಷನ್, ನಿಮ್ಮ ಒಂದು ಎಂಟೈರ್ ಇನ್ವೆಸ್ಟ್ಮೆಂಟ್ ಅಲ್ಲಿ ಒಂದು ಸ್ಮಾಲ್ ಪೋರ್ಷನ್ ಇಟ್ಕೊಂಡು ನೀವು ರೆಗ್ಯುಲರ್ ಆಗಿ ನಾನು ಲಾಂಗ್ ಟರ್ಮ್ ಹಾಕ್ತೀನಿ, ಮಂತ್ಲಿ ಒಂದು ಸ್ವಲ್ಪ ಅಮೌಂಟ್ ಚಿನ್ನ ತಗೊಳ್ತೀನಿ, ಬೆಳ್ಳಿ ತಗೊಳ್ತೀನಿ ಅಂತ ಪರವಾಗಿಲ್ಲ. ನಾನು ಟ್ರೇಡಿಂಗ್ ಮಾಡ್ತೀನಿ ಅಂದ್ರೆ ಅದ್ರ ಬಗ್ಗೆ ನಿಮಗೆ ತುಂಬಾ ನಾಲೆಜ್ ಇರಬೇಕು. ಆ ನಾಲೆಜ್ ಎಲ್ಲರ ಹತ್ರ ಇದೆಯಾ ಇಲ್ವಾ ಅಂತ ನನಗೆ ಗೊತ್ತಿಲ್ಲ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.